ಓಂ ಗಣೇಶಾಯ ನಮಃ. ಓಂ ಮಾತಾಪಿತಾ ಗುರುದೇವತಾಭ್ಯೋ ನಮಃ. ಓಂ ತ್ರಿಮೂರ್ತಿ ತ್ರಿಶಕ್ತಿ ಶತಕೋಟಿ ದೇವತಾಭ್ಯೋ ನಮಃ. ಲಕ್ಷ್ಮೀ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ನಾವು 2026ನೇ ವರ್ಷ ಸಿಂಹರಾಶಿಯವರ ಪಾಲಿಗೆ ಏನೆಲ್ಲ ತರಲಿದೆ ಅಂತ ಒಮ್ಮೆ ನೋಡಿಬರೋಣ. ಸಿಂಹರಾಶಿಯವರಿಗೆ ಅಥವಾ ಅವರ ಜೀವನದಲ್ಲಿ ಸಿಂಹರಾಶಿಯವರಿದ್ರೆ ಈ ವಿಶ್ಲೇಷಣೆ ಖಂಡಿತವಾಗಿಯೂ ಕುತೂಹಲ ಮೂಡಿಸುತ್ತೆ. ಮೊದಲಿಗೆ ಆಸ್ಟ್ರೋಯರಾದ ಈ ಮಾತುಗಳನ್ನೊಮ್ಮೆ ನೋಡಿ. ಇದು ಮುಂಬರುವ ವರ್ಷದ ಸಾರಾಂಶವನ್ನೇ ಹಿಡಿದಿಟ್ಟಂತಿದೆ ಅಲ್ವಾ? ಈ ವರ್ಷ ಕೇವಲ ಬದಲಾವಣೆಯ ಬಗ್ಗೆ ಮಾತ್ರ ಅಲ್ಲ, ಬದಲಿಗೆ ವೈಯಕ್ತಿಕವಾಗಿ ಬೆಳೆಯೋದು, ಸಿಕ್ಕ ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಳ್ಳೋದ್ರ ಬಗ್ಗೆ ಕೂಡ. ಹಾಗಿದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದ್ರೆ, 2026 ಕೇವಲ ಮತ್ತೊಂದು ವರ್ಷದ ಹಾಗಲ್ಲ, ಇದೊಂದು ರೀತಿ ವೈಯಕ್ತಿಕ ಕ್ರಾಂತಿಯ ವರ್ಷ ಅಂತಾನೆ ಹೇಳ್ಬಹುದು. ಆಳವಾದ ಬದಲಾವಣೆ ಮತ್ತು ಪುನರ್ನಿರ್ಮಾಣದ ಸಮಯವಿದು. ಈ ಪರಿವರ್ತನೆಗೆ ಕಾರಣ ಏನು ಗೊತ್ತಾ? ಇದಕ್ಕೆಲ್ಲ ಪ್ರೇರಣೆ ಗುರು, ಶನಿ, ರಾಹು ಮತ್ತು ಕೇತುವಿನಂತಹ ಪ್ರಮುಖ ಗ್ರಹಗಳ ಸಂಚಾರ. ಈ ಗ್ರಹಗಳು ವರ್ಷಪೂರ್ತಿ ಸಿಂಹರಾಶಿಯವರಿಗೆ ಹೊಸ ಅವಕಾಶಗಳು ಮತ್ತು ಸವಾಲುಗಳನ್ನು ತಂದೊಡ್ಲಿವೆ. ಸರಿ, ಹಾಗಿದ್ರೆ ಮುಂದೆ ಹೋಗೋಣ. ಈ ಗ್ರಹಗಳು ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಅಂತ ನೋಡೋಣ. 2026ರಲ್ಲಿ ದಾರಿ ತೋರಿಸೋ ಈ 4 ಪ್ರಮುಖ ಆಕಾಶಕಾಯಗಳ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಈ ಟೇಬಲ್ ನೋಡಿದ್ರೆ 2026ರ ಗ್ರಹಸ್ಥಿತಿ ಎಷ್ಟು ಸ್ಪಷ್ಟವಾಗಿ ಅರ್ಥವಾಗುತ್ತಲ್ವಾ? ಒಂದು ಕಡೆ ಗುರು ಅವಕಾಶಗಳನ್ನ ತಂದ್ರೆ, ಇನ್ನೊಂದು ಕಡೆ ಶನಿ ಶಿಸ್ತನ್ನ ತರ್ತಾನೆ. ಪ್ರತಿಯೊಂದು ಗ್ರಹಕ್ಕೂ ಈ ಪಯಣದಲ್ಲಿ ತನ್ನದೇ ಆದ ಒಂದು ವಿಶೇಷ ಪಾತ್ರವಿದೆ. ಇಲ್ಲಿ ಶನಿಯ ಸ್ಥಾನ ಮಾತ್ರ ತುಂಬಾನೇ ಮುಖ್ಯವಾದದ್ದು. ಈ ಅಷ್ಟಮ ಶನಿ ಅನ್ನೋದು ಒಂಥರ ನಮ್ಮ ಜೀವನದ ಒಂದು ಆಡಿಟ್ ಇದ್ದಾಗೆ. ನಿಜವಾಗ್ಲೂ ನಮಗೆ ಯಾವುದು ಮುಖ್ಯ, ನಮ್ಮ ಮೌಲ್ಯಗಳೇನು ಅಂತ ಮತ್ತೆ ಯೋಚನೆ ಮಾಡೋಕೆ ಇದೊಂದು ಒಳ್ಳೆ ಅವಕಾಶ. ಈ ಟೈಮ್ ಲೈನ್ 2026ರಲ್ಲಿ ಗುರುವಿನ ಪಯಣವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ನೋಡಿ, ವರ್ಷದ ಯಾವ ಸಮಯದಲ್ಲಿ ಹಣಕಾಸಿನ ಮೇಲೆ ಗಮನ ಇಡಬೇಕು, ಯಾವಾಗ ಆಧ್ಯಾತ್ಮದ ಕಡೆಗೆ ಹೆಚ್ಚು ಒಲವು ತೋರ್ಬೇಕು ಅನ್ನೋದು ಗೊತ್ತಾಗುತ್ತೆ. ಇದರಿಂದ ತಮ್ಮ ಗುರಿಗಳಿಗೆ ತಕ್ಕ ಹಾಗೆ ಪ್ಲಾನ್ ಮಾಡ್ಕೊಳ್ಬಹುದು. ಸರಿ, ಗ್ರಹಗಳ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡ್ವಿ. ಈಗ ನಮ್ಮ ಜೀವನದ ಅತಿ ಮುಖ್ಯವಾದ ಭಾಗ ಅಂದ್ರೆ ವೃತ್ತಿ ಜೀವನದ ಕಡೆಗೆ ಗಮನ ಹರಿಸೋಣ. 2026ರಲ್ಲಿ ಸಿಂಹರಾಶಿಯವರ ಕೆರಿಯರ್ ಹೇಗಿರುತ್ತೆ ನೋಡಿ. ವೃತ್ತಿ ಜೀವನದಲ್ಲಿ ಒಳ್ಳೆ ಅವಕಾಶಗಳೂ ಇವೆ, ಹಾಗೇನೆ ಕೆಲವು ಸವಾಲುಗಳೂ ಇವೆ. ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದ್ರಲ್ಲೇ ಯಶಸ್ಸು ಅಡಗಿದೆ. ಪಾಸಿಟಿವ್ ಆಗಿದ್ದು ಬರೋ ಅಡೆತಡೆಗಳನ್ನ ದಾಟಿದ್ರೆ ಸಾಕು, ಗೆಲುವು ಖಂಡಿತ. ಇಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿದ್ದು ಏನಂದ್ರೆ, ಸುಮ್ನೆ ಕೂತ್ರೆ ಆಗಲ್ಲ, ಆಕ್ಟಿವ್ ಆಗಿ ಪ್ರಯತ್ನ ಪಡ್ಬೇಕು. ಆ ಪ್ರಯತ್ನಕ್ಕೆ ತಕ್ಕ ಫಲ ಖಂಡಿತ ಸಿಗುತ್ತೆ. ಅದು ನೆಟ್ವರ್ಕಿಂಗ್ ಆಗಿರಬಹುದು ಅಥವಾ ಹೊಸ ಸ್ಕಿಲ್ ಕಲಿಯೋದಾಗಿರಬಹುದು. ಮಾಡಿದ ಪ್ರಯತ್ನ ಯಾವತ್ತೂ ವ್ಯರ್ಥ ಆಗಲ್ಲ. ಸರಿ, ಕೆರಿಯರ್ ಆಯ್ತು. ಈಗ ಸ್ವಲ್ಪ ಪರ್ಸನಲ್ ಆಗಿ ಪ್ರೀತಿ ಸಂಬಂಧಗಳ ಬಗ್ಗೆ ಮಾತಾಡೋಣ. ಏನಂತೀರಾ? 2026ರಲ್ಲಿ ಸಿಂಹರಾಶಿಯವರ ಲವ್ ಲೈಫ್ ಮತ್ತು ಫ್ಯಾಮಿಲಿ ಲೈಫ್ ಹೇಗಿರುತ್ತೆ? ಸಂಬಂಧಗಳಲ್ಲಿ ಭಾವನಾತ್ಮಕ ಪ್ರಬುದ್ಧತೆ ತುಂಬಾನೇ ಮುಖ್ಯ ಆಗುತ್ತೆ. ಈ ವರ್ಷ ಆಳವಾದ ಅರ್ಥಪೂರ್ಣ ಸಂಪರ್ಕಗಳಿಗೆ ತುಂಬಾ ಒಳ್ಳೆಯದು. ಆದ್ರೆ ಅಷ್ಟೇ ಹುಷಾರಾಗಿರ್ಬೇಕು. ಅಹಂಕಾರ ಅಥವಾ ಸರಿಯಾದ ಮಾತುಕತೆ ಇಲ್ಲದಿದ್ರೆ ತಪ್ಪು ತಿಳುವಳಿಕೆಗಳು ಜಾಸ್ತಿಯಾಗ್ಬಹುದು. ಕೊನೆಯದಾಗಿ, ಯಾವುದೇ ಯಶಸ್ಸಿಗೆ ಅಡಿಪಾಯ ಏನು? ಹಣಕಾಸು ಮತ್ತು ಆರೋಗ್ಯ ಅಲ್ವಾ? ಸೊ ಆ ವಿಷಯದಲ್ಲಿ 2026 ಸಿಂಹರಾಶಿಯವರಿಗೆ ಹೇಗಿರ್ಲಿದೆ ಅಂತ ನೋಡೋಣ ಬನ್ನಿ. ನೋಡಿ, ಹಣಕಾಸು ಮತ್ತು ಆರೋಗ್ಯ ಈ 2 ವಿಷಯದಲ್ಲೂ ಶಿಸ್ತು ಇದ್ರೆ ಅದೇ ದೊಡ್ಡ ಆಸ್ತಿ ಈ ವರ್ಷ. ಒಂದು ಒಳ್ಳೆ ಬಜೆಟ್ ಮಾಡ್ಕೊಂಡು ನಿಯಮಿತವಾಗಿ ವ್ಯಾಯಾಮ ಮಾಡಿದ್ರೆ ಸಾಕು, ತುಂಬಾನೇ ಅನುಕೂಲ ಆಗತ್ತೆ. 7.5 ವರ್ಷಗಳು ಈ ನಂಬರ್ ಯಾಕೆ ಮುಖ್ಯ ಅಂದ್ರೆ, ಇದು ಶನಿಯ ಪ್ರಭಾವ ಎಷ್ಟು ದೀರ್ಘಕಾಲ ಇರುತ್ತೆ ಅಂತ ತೋರಿಸುತ್ತೆ. ಅಷ್ಟಮ ಶನಿ ಅನ್ನೋದು ಸುಮ್ನೆ ಬಂದು ಹೋಗೋದಲ್ಲ, ಇದು ಒಂದು ದೊಡ್ಡ 7.5 ವರ್ಷದ ಪಯಣದ ಒಂದು ಭಾಗ. ಇದು ನಮ್ಮನ್ನ ಹೆಚ್ಚು ಪ್ರಬುದ್ಧರನ್ನಾಗಿ, ಬುದ್ಧಿವಂತರನ್ನಾಗಿ ಮಾಡುತ್ತೆ. ಹಾಗಾದ್ರೆ ಈ ಗ್ರಹಗಳ ಶಕ್ತಿಯನ್ನ ನಮಗೆ ಅನುಕೂಲ ಆಗೋ ಹಾಗೆ ಬಳಸ್ಕೊಳ್ಳೋದು ಹೇಗೆ? ಅದಕ್ಕೂ ಕೆಲವು ಸಿಂಪಲ್ ಪರಿಹಾರಗಳಿವೆ. 2026ನ್ನ ಯಶಸ್ವಿಯಾಗಿ ದಾಟೋಕೆ ಕೆಲವು ಪ್ರಾಕ್ಟಿಕಲ್ ಟಿಪ್ಸ್ ನೋಡೋಣ ಬನ್ನಿ. ನೋಡಿ, ಇದನ್ನೆಲ್ಲ ನಮ್ಮ ದೈನಂದಿನ ಜೀವನಕ್ಕೆ ಅಳವಡಿಸ್ಕೊಳ್ಳೋದು ತುಂಬಾ ಸುಲಭ. ಪ್ರತಿದಿನ ಕೃತಜ್ಞತೆ ಹೇಳೋದ್ರಿಂದ ಹಿಡಿದು ಸೂರ್ಯನಿಗೆ ನಮಸ್ಕಾರ ಮಾಡೋವರೆಗೂ ಈ ಚಿಕ್ಕ ಚಿಕ್ಕ ಕೆಲ್ಸಗಳು ಈ ವರ್ಷದ ಶಕ್ತಿಯ ಜೊತೆ ನಮ್ಮನ್ನ ಕನೆಕ್ಟ್ ಮಾಡ್ತವೆ. ಕೊನೆಗೆ ಹೇಳೋದಾದ್ರೆ, ಈ ಇಡೀ ವಿಶ್ಲೇಷಣೆಯಿಂದ ಗೊತ್ತಾಗೋದು ಒಂದೇ: ಗ್ರಹಗಳು ದಾರಿ ತೋರಿಸಬಹುದು ಅಷ್ಟೇ, ಆದ್ರೆ ಆ ದಾರಿಯಲ್ಲಿ ಹೇಗೆ ನಡಿಬೇಕು ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ.
2026 ಒಂದು ದೊಡ್ಡ ಬದಲಾವಣೆಯ ವರ್ಷ. ಈ ವರ್ಷದ ಕಥೆಯನ್ನ ಹೇಗೆ ಬರೆಯೋಣ?